ಆತ್ಮೀಯ ವೀಕ್ಷಕರೇ ನಮಸ್ತೆ. ದಕ್ಷಿಣ ಕಾಶಿ ಅಂತಾನೆ ಕರೆಯಲ್ಪಡುವಂತಹ ಪೌರಾಣಿಕ ಪ್ರಸಿದ್ಧವಾಗಿರುವಂತಹ ಕೊಟ್ಟಿಯೂರು ಕ್ಷೇತ್ರದಲ್ಲಿದ್ದೇವೆ. ಇದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿದೆ. ವಿಶೇಷವಾಗಿ ಇದು ಈಗ ಕೇರಳ ಮಾತ್ರವಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ರಾಷ್ಟ್ರದ ನಾನಾ ಕಡೆಗಳಿಂದ ಭಕ್ತರು ಹರಿದು ಬರುವಂತಹ ಒಂದು ಕ್ಷೇತ್ರ ಆಗಿದೆ. ದಕ್ಷಯಾಗ ನಡೆದಿರುವಂತಹ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಈ ಒಂದು ಕ್ಷೇತ್ರಕ್ಕೆ ಈಗ ನಮ್ಮ ಭಾಗದಿಂದ ಅಂದರೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಸೇರಿದಂತೆ ಕರಾವಳಿ ಭಾಗದಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಕೊಟ್ಟಿಯೂರಿನಲ್ಲಿ ಮಹೋತ್ಸವ ನಡೀತಾ ಇದೆ. ಈ ಮಹೋತ್ಸವ ವರ್ಷದಲ್ಲಿ 27 ದಿನಗಳು ಮಾತ್ರ ನಡೆಯುವಂಥದ್ದು. ಇಲ್ಲಿ ಪ್ರಮುಖವಾಗಿ 2 ಕ್ಷೇತ್ರಗಳಿವೆ, ಒಂದು ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು. ಹಾಗಾಗಿ ನಾವೀಗ ಅಕ್ಕರೆ ಕೊಟ್ಟಿಯೂರಿಗೆ ಹೋಗೋಣ, ಇಲ್ಲಿಯ ವಿಶೇಷತೆಗಳನ್ನು ನೋಡೋಣ ಬನ್ನಿ. ಕೇರಳ ದೇವರ ಸ್ವಂತ ನಾಡು ಎಂದೇ ಪ್ರಸಿದ್ಧ ಈ ರಾಜ್ಯದ ಕಣ್ಣನೂರು ಜಿಲ್ಲೆಯ ಬೆಟ್ಟ ಗುಡ್ಡಗಳ ಮಧ್ಯೆ ಹಚ್ಚ ಹಸಿರ ಪ್ರಕೃತಿ ಮಧ್ಯೆ ರಸ್ತೆಯಲ್ಲಿ ಪ್ರಯಾಣಿಸಿದರೆ ಕೊಟ್ಟಿಯೂರು ದೇಗುಲ ಸಿಗುತ್ತದೆ. ಇಲ್ಲಿ 2 ದೇವಸ್ಥಾನವಿದೆ, ಒಂದು ಇಕ್ಕರೆ ಕೊಟ್ಟಿಯೂರು ಮತ್ತಿನ್ನೊಂದು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರು ವರ್ಷದ ಎಲ್ಲ ತಿಂಗಳು ಭಕ್ತರಿಗಾಗಿ ತೆರೆದಿರುತ್ತದೆ. ಆದರೆ ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ತೆರೆದಿರುತ್ತದೆ. ಈ ದೇವಸ್ಥಾನ ತನ್ನ ವಿಶಿಷ್ಟ ನೆಲೆ, ಭಾವನೆ ಮತ್ತು ಸರಳತೆಯಿಂದಾಗಿ ಕೇರಳದಲ್ಲಿ ಮನೆ ಮಾತಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಿಂದಲೂ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಆಗಮಿಸುತ್ತಿದ್ದಾರೆ. ಈ ವರ್ಷವಂತೂ ಈ ಕ್ಷೇತ್ರದಲ್ಲಿ ಭಕ್ತ ಸಾಂದ್ರತೆ ಭಾರೀ ಸಂಖ್ಯೆಯಲ್ಲಿತ್ತು. ಕೊಟ್ಟಿಯೂರು ಮೂಲತಃ ಮುಕ್ಕಣ್ಣ ಶಿವನ ಆಲಯ. ಜೊತೆಗೆ ಇಲ್ಲಿ ಶಿವನ ಜೊತೆಗೆ ಆತನ ಪತ್ನಿ ಪಾರ್ವತಿಯ ಮತ್ತೊಂದು ಅವತಾರ ಎಂದು ನಂಬಲಾಗುವ ಸತೀದೇವಿ ಅಥವಾ ದಾಕ್ಷಾಯಿಣಿ ದೇವಿ ಹಾಗೂ ಬ್ರಹ್ಮ ಹಾಗೂ ವಿಷ್ಣುವನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಆದರೆ ಪ್ರಮುಖವಾಗಿ ಇಲ್ಲಿ ಶಿವನೇ ಆರಾಧ್ಯ ದೇವ. ಶಿವ ಶಂಕರಾಯ ಶುದ್ಧಾಯ ನೀಲಕಂಠಾಯ ಧೀಮಹಿ ಭಕ್ತವಾಂಛಿತದಾತಾರಂ ನಮಃ ಕೈಲಾಸವಾಸಿನೇ. ಪುರಾಣ ಕಥೆಗಳಲ್ಲಿ ಬರುವ ದಕ್ಷಯಾಗ ನಡೆದಿದ್ದು ಇಲ್ಲೇ ಮತ್ತು ಇದೇ ಸ್ಥಳದಲ್ಲಿ ಸತೀದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡಳು ಎಂಬ ಪ್ರತೀತಿ ಇದೆ. ಆ ಯಜ್ಞ ನಡೆದ ಸ್ಥಳವೇ ಇದು ಎಂಬುದು ಇಲ್ಲಿನ ಪ್ರತೀತಿ. ಈ ಯಾಗದ ಬಳಿಕ ಶಿವ ತನ್ನ ಪತ್ನಿಗೆ ಆದ ಸಂಕಷ್ಟ ಮತ್ತು ಅದರಿಂದ ತನಗಾದ ನೋವು ಜಗತ್ತಿನಲ್ಲಿ ಇನ್ನಾರಿಗೂ ಬರಬಾರದು. ಹಾಗಾಗಿ ಯಾವೆಲ್ಲ ದಂಪತಿಗೆ ಇಂತಹ ಕಷ್ಟ ಬಂದಿದೆಯೋ ಅವರು ಇಲ್ಲಿ ಬಂದು ದರ್ಶನ ಮಾಡಿದರೆ ಅವರ ಕಷ್ಟ ನೀಗಿಸುತ್ತೇನೆ ಎಂದು ಅಂದು ಆಶೀರ್ವಾದ ಮಾಡಿದ್ದರಂತೆ. ಈ ದೇವಾಲಯಕ್ಕೆ ಯಾವುದೇ ಶಾಶ್ವತ ರಚನೆಗಳಿಲ್ಲ, ಅಂದರೆ ಕಟ್ಟಡಗಳಿಲ್ಲ. ಪ್ರತಿ ವರ್ಷ ವೈಶಾಖ ಮಾಸ ಯಾವಾಗ ಬರುತ್ತದೆಯೋ ಆ ಮಾಸದಲ್ಲಿ ಮಾತ್ರ ಈ ದೇವಸ್ಥಾನ 28 ದಿನಗಳ ಕಾಲ ಭಕ್ತರಿಗೆ ಮುಕ್ತವಾಗಿರುತ್ತದೆ. ಆದರೆ ಮೊದಲಿನ ಕೆಲವು ದಿನ ಮತ್ತು ಕೊನೆಯ ಕೆಲವು ದಿನ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧವಾಗಿರುತ್ತದೆ. ವರ್ಷದ ಉಳಿದ ಎಲ್ಲ ದಿನಗಳಲ್ಲಿ ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ. ಆ ಸಂದರ್ಭ ಇಲ್ಲಿ ಗಿಡಗಂಟಿಗಳು ಬೆಳೆದಿರುತ್ತವೆ. ಮತ್ತೆ ಮುಂದಿನ ವರ್ಷ ವೈಶಾಖ ಮಾಸ ಬಂದಾಗ ಇಲ್ಲಿಗೆ ಆಗಮಿಸುವ ಕೇರಳದ ನಿರ್ದಿಷ್ಟ ಕೆಲವು ಸಮುದಾಯದ ಜನರು ಇಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ತೆಂಗಿನ ಗರಿಗಳ ತಾತ್ಕಾಲಿಕ ದೇವಸ್ಥಾನ ನಿರ್ಮಿಸುತ್ತಾರೆ. ಈ ದೇವಸ್ಥಾನದ ಒಳಗಡೆ ದೀಪ ಹಚ್ಚುತ್ತಾರೆ. ಅಲ್ಲೊಂದು ಉದ್ಭವ ಶಿವಲಿಂಗ ಇದ್ದು ಅದರ ದರ್ಶನವನ್ನು ಜನರು ಪಡೆಯುತ್ತಾರೆ. ಹರಕೆ ಹೊರುವವರು ಈ ಷಡ್ ಮಾದರಿಯ ದೇವಸ್ಥಾನದ ಒಳಗೆ ಹೋಗಿ ಬೆಳ್ಳಿ ಕೊಡ ಸಮರ್ಪಣೆ ಮತ್ತು ಸ್ವರ್ಣ ಕೊಡ ಕೂಡ ಸಮರ್ಪಣೆ ಮಾಡುತ್ತಾರೆ. ಆಸುಪಾಸಿನಲ್ಲಿ ಅಂದಿನ ಪರ್ಣ ಕುಟೀರಗಳನ್ನು ನೆನಪಿಸುವಂತೆ ಕೈಯಾಲೆಗಳಿರುತ್ತದೆ. ಈ ದೇವಾಲಯ ದಟ್ಟ ಅರಣ್ಯ ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ. ಹಾಗಾಗಿ ಬೆಟ್ಟದ ಮೇಲಿನಿಂದ ಹರಿದು ಬರುವ ಅಪಾರ ಪ್ರಮಾಣದ ನೀರು ಈ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಕಾಲಿಗೆ ಮುತ್ತಿಕ್ಕಿ ಹರಿಯುತ್ತದೆ. ಹಾಗಾಗಿ ಭಕ್ತರು ಕೂಡ ಆ ತಣ್ಣಗಿನ ನೀರಲ್ಲಿ ಹೆಜ್ಜೆ ಹಾಕುತ್ತಾ ಶಿವನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಮುಖ್ಯ ರಸ್ತೆಯಿಂದ ಅಂದಾಜು 1/2 ಕಿಲೋಮೀಟರ್ನಷ್ಟು ಈ ದೇವಸ್ಥಾನಕ್ಕೆ ನಡೆಯಬೇಕಾಗುತ್ತದೆ. ಹಾದಿಯಲ್ಲಿ 2 ನದಿಯನ್ನು ದಾಟಬೇಕು. ಬಾವಲಿ ನದಿಯಲ್ಲಿ 3 ಬಾರಿ ಮುಳುಗೆದ್ದು ಭಕ್ತರು ದೇವಸ್ಥಾನದತ್ತ ಹೆಜ್ಜೆ ಇಡುವ ಸಂಪ್ರದಾಯವಿದೆ. ಈ ಕ್ಷೇತ್ರದಲ್ಲಿ ಅದೇನೋ ಭಕ್ತಿ ಭಾವುಕತೆಯ ವಿಶೇಷ ಸೆಳೆತ. ಬೆಳಗ್ಗೆ 5 ಗಂಟೆಯಿಂದ ಈ ದೇವಸ್ಥಾನ ರಾತ್ರಿ 10 ಗಂಟೆಯವರೆಗೂ ತೆರೆದಿರುತ್ತದೆ. ದಿನಕ್ಕೆ ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಮಂದಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಹಾಗೆ 28 ದಿನಗಳಲ್ಲಿ 30 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ನೀಡುತ್ತಾರೆ. ಈ ಕೊಟ್ಟಿಯೂರು ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ದಿನಕ್ಕೆ 2 ಶ್ರೀವೇಲಿ ಆಚರಣೆ ನಡೆಯುತ್ತದೆ. ಅಂದರೆ 2 ಆನೆಗಳನ್ನ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡಲಾಗುತ್ತದೆ. ಇದು ಶಿವ ಮತ್ತು ಪಾರ್ವತಿಯ ಸ್ವರೂಪ ಎಂದೇ ಭಕ್ತರು ನಂಬಿದ್ದಾರೆ. ಆತ್ಮೀಯ ವೀಕ್ಷಕರೇ, ನೋಡ್ತಾ ಇದ್ದೀರಿ ಕೊಟ್ಟಿಯೂರು ಕ್ಷೇತ್ರವನ್ನು. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಈಗ ನಾವಿದ್ದೇವೆ. ಯಾವ ರೀತಿಯ
ಜನಸಾಗರ ಇಲ್ಲಿ ಇದೆ ಅಂತ ದಟ್ಟವಾಗಿ ಮಳೆ ಸುರಿತಾ ಇದೆ. ಮಧ್ಯೆ ಕೂಡ ಭಕ್ತಜನ ಪ್ರವಾಹ ಕೂಡ ಇದೆ. ಒಂದು ಕಡೆ ಪ್ರವಾಹೋಪಾದಿಯಲ್ಲಿ ನದಿಗಳು ಉಕ್ಕಿ ಹರಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಕ್ತಜನ ಪ್ರವಾಹ ಕೂಡ ಇಲ್ಲಿ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷವಾಗಿ ಇನ್ನು ಕೆಲವೇ ದಿನಗಳಷ್ಟೇ ಈ ಒಂದು ಕ್ಷೇತ್ರ ತೆರೆದಿರ್ತದೆ. ಅದರಲ್ಲೂ ಜೂನ್ 30ರವರೆಗೆ ಮಾತ್ರ ಇಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರ್ತದೆ. ಹಾಗಾಗಿ ಆ ಬಳಿಕ ಸ್ತ್ರೀಯರಿಗೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತರು ಕೂಡ ಈ ಕ್ಷೇತ್ರದ ಕಡೆ ಬರ್ತಾ ಇದ್ದಾರೆ. ಶಿವನ ದರ್ಶನವನ್ನು ಪಡಿತಾ ಇರುವಂಥದ್ದು ಅತ್ಯಂತ ಪೌರಾಣಿಕವಾಗಿರುವಂಥ ಕ್ಷೇತ್ರ ಇದು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾಗದಿಂದಲೂ, ವಿಶೇಷವಾಗಿ ಕರ್ನಾಟಕ, ನಮ್ಮ ಕರಾವಳಿ ಭಾಗದಿಂದಲೂ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಜನಸಾಗರ ಹರಿದು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆತ್ಮೀಯ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ ಭಕ್ತಜನ ಪ್ರವಾಹ ಈ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ನಾವು ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿದ್ದೇವೆ. ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೂಡ ತಿಳಿ ಹೇಳಲಿಕ್ಕೆ ಕೃಷ್ಣಮಣಿ ಮಾರಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅವರು ನಮ್ಮ ಜೊತೆಗಿದ್ದಾರೆ. കൊട്ടിയൂരിനെ സംബന്ധിച്ചിടത്തോളം കൊട്ടിയൂരിൻ്റെ ഒരു പൗരാണികമായിട്ടുള്ള ഒരു സാങ്കല്പികതയുണ്ട്. അതായത് ഇവിടെ മേടത്തിൽ ഉത്സവം തുടങ്ങുന്നു എന്നാണ് വെപ്പ്. അത് ഇടവം മിഥുന മാസത്തിൽ അവസാനിക്കും. അപ്പോൾ അതിന് പിന്നെ പല ഘട്ടങ്ങളുണ്ട്. മേടത്തിൽ ഒരു പ്രക്കൂടെന്ന് പറഞ്ഞ ഒരു സംഗതിയുണ്ട്. അത് കഴിഞ്ഞാൽ പിന്നെ ഇടവത്തിൽ നീരെഴുന്നെടുത്ത്, പിന്നെ ഭണ്ണാരെഴുന്നെടുത്ത്, നെയ്യാട്ടം, ഇങ്ങനെ ഇളനീരാട്ടം, ഇങ്ങനെ പല ചിട്ടകളും ഇവിടെ നടക്കുന്നുണ്ട്. പിന്നെ ഇവിടുത്തെ ഇത് ഐതിഹ്യം എന്ന് പറഞ്ഞാൽ പലതരത്തിലും പല ആൾക്കാരും പറയുന്നുണ്ട്. അത് നമ്മളൊക്കെ വിശ്വസിച്ച് വരുന്നത് ദക്ഷയാഗം നടന്ന ഒരു സ്ഥലമാണ് ഇതെന്നാണ് പറയപ്പെടുന്നത്. ദക്ഷയാഗം എന്ന് പറഞ്ഞാൽ ദക്ഷൻ പിന്നെ യാഗം നടത്തുമ്പോൾ ശിവനെ ക്ഷണിച്ചില്ല. അതിൽ പിന്നെ ശിവന് വിഷമങ്ങളൊന്നുമില്ല. ദാക്ഷായണി ശിവൻ്റെ ഭാര്യ, ദാക്ഷായണി ശിവൻ്റെ അനുവാദമില്ലാതെ കണ്ട് ദക്ഷൻ്റെ യാഗശാലയിലേക്ക് കടക്കുന്നു. അവിടെ ദാക്ഷായണിയെ അപമാനിച്ചയക്കുന്നു. ദാക്ഷായണി ആത്മാഹൂതി ചെയ്യുന്നു. അത് അറിഞ്ഞ് ശിവൻ വളരെയധികം ക്രോധത്തോടു കൂടിയിട്ട് ഇരിക്കുകയും ഇവിടെയുള്ള ലക്ഷ്യം നടത്തുന്ന യാഗം മുഴുവൻ നശിപ്പിക്കുകയും ഇതൊക്കെ ചെയ്തു എന്നാണ് സാങ്കല്പികം. അത് പുണ്യസ്ഥലമാണ് കൊട്ടിയൂർ എന്നറിയപ്പെടുന്നു. നമ്മളുടെ കയ്യാലകൾ കാണുന്നത് അതിൻ്റെ വിശേഷം. കയ്യാലകൾ പർണശാലകൾ എന്നാണ് ഇതിൻ്റെ അർത്ഥം. ഈ ഒരു ദക്ഷൻ ഒരു യാഗം നടത്തുമ്പോൾ അതിൻ്റെ ചുറ്റും പർണശാലകളുണ്ടാവും. അതിൽ ആൾക്കാർക്കും പിന്നെ ജനങ്ങൾക്കും പിന്നെ മുനിമാർക്കും ഇവരൊക്കെ താമസിക്കേണ്ട സ്ഥലങ്ങൾ ആയിട്ടാണ് കണക്കാക്കപ്പെടുന്നത്. അതാണ് ഇവിടെ ഈ കയ്യാലകൾ ആയിട്ട് മാറിയത്. പിന്നെ ഇവിടെ സ്ത്രീകൾക്ക് മകന്നാളിൽ ഇവിടുത്തെ വിശേഷാൽ പിന്നെ വാദ്യങ്ങളൊക്കെ തീരും. ആനയുണ്ടാവില്ല. പിന്നെ ഉച്ചക്കത്തെ ശീവേലിക്ക് ശേഷം ആനയെ കടത്തും. അതിന് മുമ്പിൽ ഇവിടെയുള്ള സ്ത്രീകൾ മുഴുവൻ വന്നിട്ടുണ്ടെങ്കിൽ സ്ത്രീകളെ മുഴുവൻ അക്കരയ്ക്ക് പറഞ്ഞേക്കും. പിന്നെ അതിനുശേഷം സ്ത്രീകൾക്ക് ഇവിടെ പ്രവേശനമില്ല. പിന്നെ ഇവിടുത്തെ ഒരു കലശാട്ടം എന്ന് പറഞ്ഞാൽ ഇപ്രാവശ്യം ജൂലൈ 4-ന് എന്നുവെച്ചാൽ പിന്നെ ചിത്ര നക്ഷത്രം, ചിത്രക്ക് കലശാട്ടായി. അത് ഏകദേശം ഒരു 12 മണിയോടുകൂടി കലശാട്ട് കഴിയും. അത് കഴിഞ്ഞാൽ പിന്നെ മുതിരയിൽ നിന്നൊരു വാള് ഇങ്ങോട്ട് എഴുന്നള്ളിച്ച് വരുന്നുണ്ട്. അത് ആ വാള് തിരിച്ചെഴുന്നള്ളിച്ച് പോകും. പിന്നെ ഈ മണ്ണാരെല്ലാം എടുത്ത് അവിടെ തന്നെ മണത്തണയിൽ കൊണ്ട് വെക്കും. ഇതാണ് ഇതിൻ്റെ ഇത്. സ്ത്രീകൾക്ക് പ്രവേശനം ഈ മകം ഉച്ചവരെ, ശീവേലി കഴിയുന്നവരെ. ഉച്ചവരെ എന്ന് പറഞ്ഞാൽ അത് നീണ്ടുപോവില്ല. ശീവേലി കഴിയുന്നവരെ ശീവേലിയോട് കൂടി തന്നെ എല്ലാവരും പറഞ്ഞേക്കും. ഇവിടെ ആരും നിർത്തൂല. ಈ ಕೊಟ್ಟಿಯೂರು ಕ್ಷೇತ್ರದಲ್ಲಿ ನಮಗೆ ತುಲ್ಯದ 100 ಭಕ್ತರನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತುಲ್ಯದ ಭಕ್ತರು ಕೂಡ ಇಲ್ಲಿಗೆ ಒಂದು ಭೇಟಿಯನ್ನು ನೀಡ್ತಾ ಇದ್ದಾರೆ.
ಎಲ್ಲಿಂದ ಬಂದ್ರಿ? ನಾವು ಸುಳ್ಳಿಯಿಂದ ಕಾಂತಮಂಗಲ. ಏನೇನು ಇಷ್ಟ ಇದೆ ಕ್ಷೇತ್ರಕ್ಕೆ? ತುಂಬ ಒಳ್ಳೆಯದು. ಪ್ರಥಮ ಬಾರಿಗೆ ತೊಂದರೆ ಇಲ್ಲ, ಬಾರಿ ಒಳ್ಳೆ. ಮಳೆ ಮಾತ್ರ ಸ್ವಲ್ಪ ಬಂದ ಕಾರಣ ಸ್ವಲ್ಪ ಕಿರಿಕಿರಿ. ಏನೇನು ಇಷ್ಟ? ಹೌದು, ಅದು ಬರಬೇಕು. ಸುಳ್ಳಿದಲ್ಲಿ ಕ್ಷೇತ್ರಕ್ಕೆ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಿಂದ ಕರ್ನಾಟಕದ ಭಕ್ತರು ಕೂಡ ಜೊತೆಗಿದ್ದಾರೆ. ಎಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಏನು ಅನಿಸುತ್ತೆ ಕ್ಷೇತ್ರಕ್ಕೆ? ತುಂಬ ಚೆನ್ನಾಗಿದೆ. ಮೇನ್ಲಿ ಪಾಸಿಟಿವ್ ವೈಬ್ ಇಲ್ಲಿ ನಮಗೆ ಪ್ರಾಪರ್ ಗೈಡೆನ್ಸ್ ಏನೂ ಇಲ್ಲ. ಯಾವುದೇ ಥರ chaos ಇಲ್ಲ, ಯಾವುದೇ ಥರ ಕ್ಯೂ ಡಿಸ್ಟ್ರಪ್ಷನ್ ತುಂಬ ಪಾಸಿಟಿವ್ ಆಗಿದೆ. ದಕ್ಷಿಣ ಘಟ್ಟ ಎಂದೇ ಭಾವಿಸಲಾಗುವ ಓಡಹೂವುಗಳಿಗೆ ಇಲ್ಲಿ ಎಲ್ಲಿಲ್ಲದ ಬೇಡಿಕೆ. ಇವುಗಳನ್ನು ಮನೆಗೊಯ್ದು ಇಟ್ಟರೆ ಶುಭವಾಗುತ್ತದೆ ಎಂಬ ನಂಬಿಕೆ. ಎಳೆಬಿದಿರಿನಿಂದ ಇದನ್ನು ಸ್ಥಳದಲ್ಲಿಯೇ ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಹೀಗೆ ಕೊಟ್ಟಿಯೂರು ಶ್ರೀ ಕ್ಷೇತ್ರ 10 ಹಲವು ವಿಶಿಷ್ಟ ಆಚರಣೆಗಳ ತವರೂರಾಗಿದೆ. ಆತ್ಮೀಯ ವೀಕ್ಷಕರೇ, ಇಕ್ಕರೆ ಕೊಟ್ಟಿಯೂರು ದರ್ಶನವನ್ನು ಮಾಡಿ ಬಂದಿದ್ದೇವೆ. ಈಗ ನಾವು ಇಕ್ಕರೆ ಕೊಟ್ಟಿಯೂರು ಕಡೆ ಹೋಗ್ತಾ ಇದ್ದೇವೆ. ತಾವು ಗಮನಿಸ್ತಾ ಇದ್ದೇವೆ, ಇರುವ ಪ್ರತಿ ಅಂಗಡಿಗಳಲ್ಲೂ ಕೂಡ ಒಂದು ಹೂವಿನ ಆಕಾರದ ಒಂದು ನಮಗೆ ನಿರ್ಮಾಣ ಕಾಣ್ತಾ ಇದೆ. ಇದು ಓಡಪ್ಪು ಅಂತ ಕರೀತಾರೆ. ವಿಶೇಷವಾಗಿ ಇದಕ್ಕೆ ಪ್ರಸಾದ ರೂಪದಲ್ಲಿ ಇದನ್ನು ತಗೊಳ್ತಾರೆ. ತಕ್ಷಣ ಏನು ಗೆಡ್ಡ ಇರುವಂತಹ ಒಂದು ಪ್ರಸಾದ ರೂಪದಲ್ಲಿ ಇದನ್ನು ಇಲ್ಲಿಂದ ಮನೆಗೆ ತೆಗೆದುಕೊಂಡು ಹೋಗಿ ಇದನ್ನು ಮನೆಯಲ್ಲಿಟ್ಟರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ಕೂಡ ಸಿಗುತ್ತೆ ಇರುವಂಥ ಕೂಡ ನಂಬಿಕೆ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿಗೆ ಬಂದಿರುವಂತಹ ಎಲ್ಲ ಭಕ್ತರು ಕೂಡ ಇದನ್ನು ಕೊಂಡೋಗ್ತಾರೆ. ಏನಿದೆ ವಿಷಯ? ಕುದುರುವಳ್ಳಿ ರೆಡಿ ಮಾಡೋದು. ಇದು ದಿಕ್ಷಮಣಿ ಇಲ್ಲ, ದಿಕ್ಷಮಣಿ ಕಟ್ಟ ಇದೆ. ಇದು ಮೇನ್ ಪ್ರಸಾದ, ಮೇನ್ ಪ್ರಸಾದ. ಇದು ಮನೆ ತಗೊಂಡೋಗಿ 1 ವರ್ಷ ಮನೆಯಾಗಿ ಇಷ್ಟಿಗೆ ಇದು ಇಷ್ಟಿಗೆ ಐಶ್ವರ್ಯದ ಕೊಟ್ಟಿದೆ. ಚೆನ್ನಾಗಿ ಮಾತಾಡೋದು ನಿಮಗೆ ಇದು ಇದು ಒಂದು ವರ್ಷದಲ್ಲಿ 21 ದಿನ ಮಾತ್ರ ಇಲ್ಲಿ ತಯಾರು ಮಾಡೋದು. ಈ ಟೈಮಲ್ಲಿ ಇದು ಸಿಗೋದು, ಬೇರೆ ಟೈಮಲ್ಲಿ ಇದು ಸಿಗಲ್ಲ. ರೆಡಿ ಮಾಡೋಕ್ಕಾಗಲ್ಲ. ಭಾಗದಲ್ಲಿ ಬೇರೆ ಎಲ್ಲಿ ಸಿಗಲ್ಲ. ಇದು ಮಳೆ ಬರುವಾಗ ಚಿಕ್ಕದಾಗಿ ಮಾಡ್ತಾರೆ. ಇದು ಇಲ್ಲಿ ಬರೋರೆಲ್ಲ ಮಕ್ಕಳಾಗಿ ಅವರಿಗೆ ಮೇನ್ ಪ್ರಸಾದ ಎಲ್ಲ ಒಂದೇ ಸ್ವರೂಪದಲ್ಲಿರ್ತಾ ಬೇರೆ ಬೇರೆ ಇಲ್ಲ ಅದು ಡಿಫ್ರೆನ್ಸ್ ಇದೆ. ಏನು ನೋಡಿ, ಇದು ಅಲ್ಲ, ಏನು ನೋಡಿ, ಇದು ಚಿಕ್ಕದು. ಇದು 130 ರೂಪಾಯಿ, ಅದು 120 ರೂಪಾಯಿ, ಇದು 150 ರೂಪಾಯಿ, 200 ರೂಪಾಯಿ. ಅದು ಥಿಕ್ನೆಸ್ ಇದೆ. ಅದಕ್ಕೆ ಕೆಲಸ ಜಾಸ್ತಿ ಬರುತ್ತೆ. ಇದು ರೆಡಿ ಮಾಡೋಕ್ಕೆ ಕೆಲಸ ಜಾಸ್ತಿ ಬರುತ್ತೆ, ಇದು ರೆಡಿ ಮಾಡೋಕ್ಕೆ ಕೆಲಸ ಕಮ್ಮಿ ಬರುತ್ತೆ. ಅದರ ಇದು ಕಮ್ಮಿ ಮಾಡಿಕೊಡ್ತಾರೆ. ನನ್ನ ಹೆಸರು ಬರೀ
ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.